ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಮನೆನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ರಜಾ ಆಗಿದ್ವಿ ಇವತ್ತು. ಯಾಕೆ ಅಂತಂದರೆ ಚಿನ್ನಿಮ್ಮ ಸ್ವಲ್ಪ ಹೇಟ್ ಮಾಡ್ಕೊಂಡಿದ್ಲು. ಸ್ಕೂಲಿಂದ ಕರ್ಕೊಂಡು ಬಂದು ಅವಳು ಲಂಚ್ ಬ್ಯಾಗು ಸ್ಕೂಲ್ ಬ್ಯಾಗ್ನ ಒಳಗಡೆ ಇಟ್ಟು ಬರೋಷ್ಟೊಳಗಡೆ 10 ನಿಮಿಷ ಗ್ಯಾಪಲ್ಲಿ ಈ ಥರ ಮಾಡ್ಕೊಂಡಿದ್ದಾಳೆ. ನಿಜವಾಗ್ಲೂ ಈ ಥರ ಮಾಡ್ಕೊತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಬಂದು ಹೋಗಿ ತಲೆಗೇ ಹೇಟ್ ಮಾಡ್ಕೊತಾಳೆ. ಅದು ಫುಲ್ಲು ಡೀಪಾಗಿ ಹೋಗ್ಬಿಟ್ಟಿದೆ. ಸ್ವಲ್ಪ ಹಣೆ ಮೇಲ್ಗಡೆ ಸೆಂಟ್ರಲ್ಲೇ ಹೋಗಿರೋದ್ರಿಂದ ಸ್ವಲ್ಪ ಡೀಪಾಗೇ ಹೋಗ್ಬಿಟ್ಟಿದೆ. ಅದು ನನಗೆ ಬ್ಲಡ್ ನೋಡಿದ್ರೆ ಆಗಲ್ಲ, ಫುಲ್ಲು ಕೈ ಕಾಲು ಎಲ್ಲ ನಡುಗ್ತಾ ಇದೆ ನನಗೆ. ಸೊ ಪಕ್ಕದ ಮನೆ ಆಂಟಿನ ಕರೆದ್ಬಿಟ್ಟು ಅವಳನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋದೆ. ಅವ್ರು ಇಲ್ಲಿ ಸ್ಟಿಚ್ ಹಾಕಬೇಕು, ಇಲ್ಲ ಆಗಲ್ಲ, ನಾರಾಯಣದಲ್ಲಿ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಾರಾಯಣ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ನಾರಾಯಣ ಹಾಸ್ಪಿಟ್ಲಲ್ಲಿ ಒಂದು ವರ್ಸ್ಟ್ ಹಾಸ್ಪಿಟಲ್ ಅಂದರೆ ನಂಬರ್ 1 ಅಂತ ಹೇಳ್ತೀನಿ ನಾನು. ನಿಜವಾಗ್ಲೂ ಟ್ರೀಟ್ಮೆಂಟ್ ಅವ್ರವರು ಸ್ಪೆಷಲಿಸ್ಟ್ ಅವ್ರು ಹೆಂಗಿರ್ತಾರೋ ನನಗೆ ಗೊತ್ತಿಲ್ಲ. ಈ ಥರ ಚಿಕ್ಕ ಮಕ್ಕಳು ಈ ಥರ ಆದಾಗ ಕರ್ಕೊಂಡು ಹೋದಾಗ ಅಟ್ಲೀಸ್ಟ್ ಬೇಗ ಟ್ರೀಟ್ ಮಾಡಬೇಕು ಅಂತ ನನಗೆ ಅನ್ನಿಸ್ತು. 1.5 ಅವರ್ ಸುಮ್ಮನೆ ಹೀಗೆ ಒಬ್ಬರು ಬರ್ತಾರೆ, ಅದನ್ನು ಕ್ಲೀನ್ ಮಾಡ್ತಾರೆ, ಒಂದು ಫೋಟೋ ಹೊಡ್ಬಿಟ್ಟು ಬೇರೆ ಡಾಕ್ಟ್ರಿಗೆ ಕಳಿಸ್ತಾರೆ. ಒಬ್ಬರು ಬರ್ತಾರೆ, ಕ್ಲೀನ್ ಮಾಡಿಬಿಟ್ಟು ಇನ್ನೊಬ್ಬರು ಬೇರೆ ಡಾಕ್ಟ್ರಿಗೆ ಕಳಿಸ್ತಾರೆ. ಇಲ್ಲೇನು ನೋಡ್ತಾ ಇದ್ದೀರಲ್ಲ, ಹಿಂಗೇ 1.5 ಅವರ್ ಹೀಗೆ ಮಲ್ಕೊಂಡಿದ್ದಾಳೆ ಅವಳು ಗಟ್ಟಿತನ ಇರ್ಬೋದು, ನಿಜವಾಗ್ಲೂ ಸಹ ಗೊತ್ತಿಲ್ಲ. ಒಂದು ಸ್ವಲ್ಪ ನನಗೆ ನೋವು ಆಗ್ತಿದೆ ಅಂತ 2 ಮಿನಿಟ್ಸ್ ಕೂಡ ಹತ್ತಿಲ್ಲ ಅವಳು. ಗಾಯ ಆದಾಗಿಂದ ಹಿಡಿದು ಇಲ್ಲಿವರೆಗೂ ಸಹ ನೋವಾಗ್ತಿದೆ ಅಂತ 2 ಮಿನಿಟ್ಸ್ ಕೂಡ ಹತ್ತಿಲ್ಲ ಅವಳು. ಅವರು ಏನಂತಿದ್ದಾರೆ, ಇವಾಗ ಆಗಲ್ಲ, ಅಡ್ಮಿಟ್ ಮಾಡಿಬಿಡಿ, ಬೆಳಗ್ಗೆ ನಿಮಗೆ 9 ಗಂಟೆಗೆ ಸ್ಟಿಚ್ ಹಾಕ್ತಾರೆ ಅಂತ ಹೇಳಿದ್ರು. ಅನಸ್ತೇಷಿಯಾ ಇದು ಮಾಡಬೇಕು, ಬುಕ್ಕಿಂಗ್ ಮಾಡಿ, ಇಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ ನೋಡಿ ಅಂತ ಹೇಳಿದ್ರು. ಇವರೇನು ಇಷ್ಟು ಚಿಕ್ಕದಕ್ಕೇ ಇನ್ಶೂರೆನ್ಸ್ ಅದು ಇದು ಅಂತ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡು ನಾನು ನವೀನ್ ಅವರು ಬೇಡ ತೆಗೆದ್ಬಿಡಿ, ನಾವು ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರು. ಸೊ ಅವ್ರು ಕಳ್ಸೋಕ್ಕೆ ರೆಡಿನೇ ಇಲ್ಲ 1500 ಬಿಲ್ ಆಗಿದೆ ಅಂತ ಹೇಳಿದ್ರು. ಅವ್ರು ಏನು ಟ್ರೀಟ್ ಮಾಡಿಲ್ಲ, ಅಟ್ಲೀಸ್ಟ್ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಒಂದು TT ಇಂಜೆಕ್ಷನ್ ಕೂಡ ಕೊಟ್ಟಿಲ್ಲ. ಏನಂದರೆ ಏನೂ ಸಹ ಮಾಡಿಲ್ಲ, ಜಸ್ಟ್ ಕ್ಲೀನ್ ಮಾಡಿಬಿಟ್ಟು ಫೋಟೋ ತೆಗೆದು ಅವ್ರು ಡಾಕ್ಟ್ರಿಗೆ ಕಳಿಸಿದ್ದಾರೆ ಅಷ್ಟೇ, ಇನ್ನೇನು ಸಹ ಮಾಡಿಲ್ಲ ಅವರು. ಸೊ ಇಲ್ಲ ನವೀನವ್ರು ಸ್ವಲ್ಪ ರೇಗ್ಬಿಟ್ರು. ಸರಿ, ಆಮೇಲೆ ಅವ್ರು ಮ್ಯಾನೇಜರಿಗೆ ಫೋನ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಸರಿ ಮಾಡ್ಕೊಳ್ರಿ ಅಂತೇಳಿ ಮಾಡಿ, ಸರಿ ಆಮೇಲೆ ನಾವು ಹೊರಡ್ತೀವಿ ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಕೊಂಡು ಸರಿ ಆಮೇಲೆ ಅವರು ತಡೆದು ನಿಲ್ಲಿಸಿದ್ರು. ವೆಯ್ಟ್ ಮಾಡಿ 1-2 ನಿಮಿಷ ಅಂತ ಹೇಳ್ಬಿಟ್ಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಸರಿ ಇನ್ಫಾರ್ಮ್ ಮಾಡಿದ್ದೀವಿ, ಹೋಗಿ ನೀವು ಅಂತ ಹೇಳಿದರು. ಸರಿ ಅಂತ ನಾವು ಬಂದ್ವಿ. ಸೊ ಎಷ್ಟು ವರ್ಸ್ಟ್ ಹಾಸ್ಪಿಟಲ್ ಅಂದರೆ ಇನ್ನು ಯಾವತ್ತೂ ಆ ಹಾಸ್ಪಿಟಲಿಗೆ ಎಡಗಾಲ ಸಮೇತ ಇಡೋಲ್ಲ ನಾನು ಹಾಸ್ಪಿಟಲ್ಗೆ. ಅಲ್ಲಿಂದ ಚಕ್ರ ಹಾಸ್ಪಿಟಲ್ಗೆ ಹೋದ್ವಿ, ಅಲ್ಲಿ ಸ್ವಲ್ಪ ಜಾಸ್ತಿನೇ ಕ್ಯೂ ಇತ್ತು ಅಂತ ಹೇಳ್ಬಿಟ್ಟು ನಮಗೆ ಶ್ರೀ ಸಾಯಿನೇ ಗಟ್ಟಿ ಅಂದ್ಕೊಂಡು ನಮ್ಗೆ ಇನ್ಯಾವ ಹಾಸ್ಪಿಟಲ್ ಕೂಡ ಸೆಟ್ ಆಗೋಲ್ಲ ಅಂತೇಳಿ ನೈಟ್ 8:30-9 ಗಂಟೆ ಆಗಿತ್ತು. ಸೊ ಆವಾಗ ಶ್ರೀ ಸಾಯಿಗೆ ಹೋದ್ವಿ. ಶ್ರೀ ಸಾಯಿನಲ್ಲಿ ಅವರು ಕೂಡ ನೀಟಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಫೋಟೋ ಕಳಿಸಿದ್ರು. ಸ್ವಲ್ಪ ಡೀಪ್ ಆಗಿದೆ, ಅದನ್ನು ಬೆಳಗ್ಗೆನೇ ಚೆಕ್ ಮಾಡ್ತೀನಿ, ಇವಾಗ ಇಲ್ಲ, ಅವೈಲೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ನೀಟಾಗಿ ಅದನ್ನು ಹಿಂಗೆ ಹಿಡಿದ್ಬಿಟ್ಟು ಅದನ್ನು ಪ್ಯಾಕ್ ಮಾಡಿ ಒಂದು TT ಇಂಜೆಕ್ಷನ್, ಏನು ಇನ್ಫೆಕ್ಷನ್ ಆಗಿರ್ತಾರೆ TT ಇಂಜೆಕ್ಷನ್ ಹಾಕಿ ಕಳಿಸಿದ್ರು. ಸೊ ಇವಾಗ ಎಲ್ಲನೂ ಸಹ ದೇವ್ರ ಮನೆ ಗಾಡ್ರೇಜ್ ಬೀರು ಎಲ್ಲನೂ ಸಹ ಸೆಟಪ್ ಮಾಡಬೇಕು. ಒಂದಷ್ಟು ಸಾಮಾನುಗಳನ್ನೆಲ್ಲ ಈಚೆಗಡೆ ತೆಗೆದಿದ್ದೀನಿ, ಅದನ್ನೆಲ್ಲ ಸಹ ಎತ್ತಿಡಬೇಕು. ಇನ್ನು ಅದು ಫುಲ್ ಕಂಪ್ಲೀಟ್ ಆಗೋದ್ರೊಳಗಡೆ ಒಂದು 11-12 ಆಗಿಬಿಡುತ್ತೆ. ಯಾಕಂದರೆ ಇವತ್ತು ಆಲ್ಮೋಸ್ಟ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂತಲೇ ಮಧ್ಯಾಹ್ನದವರೆಗೂ ರಜಾ ಆಗೋಗ್ಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ನವೀನವರಿಗೆ ಪ್ರೋಟೀನ್ ಪೌಡರ್ ಮಾಡೋಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಬೇಕಿತ್ತು, ಅದನ್ನೆಲ್ಲನೂ ಸಹ ತೊಗೊಂಡು ಬಂದಿದ್ದೀನಿ. ಇನ್ನೇನು ಅಲ್ಲಿಂದ ಹಾಸ್ಪಿಟಲಿಂದ ಹಾಗೆ ಡೈರೆಕ್ಟ್ ಹೋದ್ವಿ. ಸೊ ಚಿನಿಮದ ಹಣೆ ನೋಡಿದ್ರಲ್ವ, ಆ ಸ್ಟ್ರಿಪ್ಸ್ ಹಾಕ್ಸ್ಕೊಂಡು ಬಂದಿರೋದು, ಅಂದರೆ ಗಮ್ ಹಾಕ್ತಾರೆ ಅಲ್ವಾ, ಸ್ಟಿಚಸ್ ಹಾಕಿದರೆ ಮಾರ್ಕ್ ಬೀಳುತ್ತೆ. ಸೊ ಇಲ್ಲಿ ಸೆಂಟ್ರಲ್ ಆಗಿರೋದ್ರಿಂದ ಮಾರ್ಕ್ ಬೀಳುತ್ತೆ ಅಂತ ಹೇಳ್ಬಿಟ್ಟು ಸ್ಟ್ರಿಪ್ಸ್ನ ಹಾಕಿಸ್ಕೊಂಡು ಬಂದಿರೋದು. ಸೊ ಗಮ್ ಥರ ಹಾಕ್ತಾರೆ ಅಲ್ವಾ, ಅದು ಜಸ್ಟ್ ಕೊಯ್ದರೆ ಕಟ್ ಮಾಡಿ ನಾವು ಚಾಕೋದಲ್ಲಿ ಇದ್ರೂ ಕಟ್ ಮಾಡ್ಕೊಂಡಾಗ ಆ ಥರ ಮಾರ್ಕ್ ಬೀಳುತ್ತಲ್ಲ, ಆ ಥರ ಬೀಳುತ್ತೆ. ಅದು ಗಾಯ ಫುಲ್ ವಾಸಿ ಆದಮೇಲೆ ನಿಮಗೆ ನಾನು ಮಾರ್ಕ್ ಹೋಗೋ ಥರ ಒಂದು ಕ್ರೀಮ್ ಕೊಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ. ನಾವು ಬೆಳಗ್ಗೆ ಒಂದು 1/2 ಅವರ್ ಬೇಗ ಹೋಗಿದ್ರೆ ನಮ್ಗೆ ಸರ್ಜನ್ ಡಾಕ್ಟ್ರು ಸಿಗ್ತಾ ಇದ್ರು, ಅವರಿಂದ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಸಿಗ್ತಾ ಇತ್ತೇನೋ ಗೊತ್ತಿಲ್ಲ. ಸೊ ಇವಾಗ ಇರೋದನ್ನು ಸಹ ಅಷ್ಟೇ, ನಮ್ಮದು ಪುಟ್ಟ ಅಡುಗೆ ಮನೆ, ನಾವು ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು. ಸೊ ಅದಕ್ಕೋಸ್ಕರ ಇದರಲ್ಲೇ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಐಟಮ್ಗಳನ್ನ ರಿಮೂವ್ ಮಾಡಿದ್ದೀನಿ. ಅಂದರೆ ಅಡುಗೆ ಮಾಡೋಕ್ಕಂತಲೇ ತುಂಬ ಸಾಮಾನುಗಳನ್ನ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಖಂಡಿತಲ್ಲೇ ತೊಗೊಂಡು ಬಂದುಬಿಟ್ಟಿದ್ದೀನಿ. ಸೊ ಅದರೊಂದು ಅರ್ಧ ಸಾಮಾನು ಎತ್ತಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಎತ್ತಿಡ್ತೀನಿ. ಅಂದರೆ ಆವಾಗ ಎಷ್ಟು ಅಡುಗೆ ಮಾಡೋಕ್ಕೆ ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಂಡು ಮಿಕ್ಕಿರೋದೆಲ್ಲನೂ ಸಹ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು.
ಯಾಕಂದರೆ ಒಬ್ಬಳೇ ಇರೋದ್ರಿಂದ ಸಿಕ್ಕಿದ ಐಟಮ್ಗಳೆಲ್ಲ ಯೂಸ್ ಮಾಡಿ ಸಿಂಕಲ್ಲಿ ಹಾಕ್ಬಿಡ್ತಾರೆ. ಅದನ್ನು ಮತ್ತೆ ನಾನೇ ಕ್ಲೀನ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಐಟಮ್ಗಳನ್ನ ಎತ್ಕೊಂಡು ಮಿಕ್ಕಿದ್ದೆಲ್ಲನೂ ಸಹ ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಸ್ವಲ್ಪ ಸಾಮಾನಿದೆ, ಅದನ್ನೆಲ್ಲನೂ ಸಹ ತೊಳೆದ್ಬಿಟ್ಟು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಇವತ್ತು ಸಿಂಪಲ್ಲಾಗಿ ಏನಾದರೂ ಒಂದು ಬೇಗ ಕ್ವಿಕ್ಕಾಗಿ ಆಗುವಂತಹ ಅಡುಗೆನ ಮಾಡ್ಕೊಳ್ಬೇಕು. ಇವಾಗ ಎಲ್ಲ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ಸ್ಪೆಷಲಾಗಿ ಏನೋ ಹವರ್ಗಟ್ಲೆ ಆಗುವಂತಹ ಅಡುಗೆಗಳನ್ನ ಮಾಡ್ಕೊತ ಕೂರೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದನ್ನ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬೇಗನೆ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಬೇಕು. ಯಾಕಂದರೆ ಕೆಲಸ ಜಾಸ್ತಿನೇ ಇವತ್ತು ಹೇಳಬೇಕಂತಂದರೆ ಎಲ್ಲಂದ್ರಲ್ಲೇ ಆಡ್ಕೊಂಡ್ಬಿಟ್ಟಿದ್ದೀನಿ. ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ಒಂದಷ್ಟು ಹಣ್ಣುಗಳನ್ನ ತಂದಿದ್ದೆ, ಅದೆಲ್ಲ ಸಹ ಫಸ್ಟು ತೊಳೆದು ಇಟ್ಬಿಡ್ತೀನಿ. ಆಮೇಲೆ ಮಿಕ್ಕಿರೋ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಇನ್ನು ಹಾಸ್ಪಿಟಲಿಂದ ಬರಬೇಕಾದ್ರೆ ಒಂದಷ್ಟು ಹಣ್ಣುಗಳನ್ನ ತೊಗೊಂಡು ಬಂದಿದ್ವಿ ಅಲ್ವಾ. ಇವಾಗ ಹಣ್ಣುಗಳು ತರಕಾರಿಗಳ ರೇಟ್ ಅಂತೂ ಕೇಳೋಂಗೆ ಇಲ್ಲ, ಅಷ್ಟು ಕಾಸ್ಟ್ಲಿ ಆಗಿದೆ ನಿಜವಾಗ್ಲೂ. ಯಾವುದಾದ್ರೂ ಹಣ್ಣುಗಳ ರೇಟ್ ಕೇಳಿ ಎಲ್ಲನೂ ಸಹ 180, 200 ರೂಪಾಯಿ, 250, 220 ಇಷ್ಟರ ಮೇಲೇ ಹೇಳ್ತಾರೆ ಹೊರತು ಅದಕ್ಕಿಂತ ಒಳಗಡೆ ಯಾವುದೂ ಸಹ ಹೇಳಲ್ಲ. ಇನ್ನು ನಾರಾಯಣ ಹಾಸ್ಪಿಟಲ್ ಒಂಥರ ವರ್ಸ್ಟ್ ಹಾಸ್ಪಿಟಲ್ ಅಂತ ಅನ್ನಿಸ್ಬಿಡ್ತು ನಿಜವಾಗ್ಲೂ ಸಹ. ಇನ್ನು ಜಸ್ಟ್ 475 ರೂಪೀಸಲ್ಲೇ ಜಸ್ಟ್ ಚಿನ್ನಮ್ಮನ ಟ್ರೀಟ್ಮೆಂಟ್ನ ಮುಗಿಸ್ಕೊಂಡು ಬಂದ್ವಿ ನಾವು. ಶ್ರೀ ಸಾಯಿನಲ್ಲಿ ನೈಟ್ ಹೋದಾಗ ಒಂದು ನೀಟಾಗಿ ಬಿಗಿಯಾಗಿ ಹಿಡಿದ್ಬಿಟ್ಟು ಒಂದು ಪಟ್ಟಿನ ಹಾಕಿದ್ರು. ಅದು ಬಿಟ್ಟರೆ ಮಾರ್ನಿಂಗು ಹೋದಾಗ ಸ್ಟ್ರಿಪ್ಸ್ ಹಾಕ್ಸಿ ಕಳಿಸಿದ್ದಾರೆ. ಇಷ್ಟ ಆಯಿತು. ಇನ್ನು ಸ್ವಲ್ಪ ನೀರು ತೊಗೊಂಡ್ಬಿಟ್ಟು ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ತೊಳೆದಿಟ್ಟಿದ್ದೀನಿ. ಇವಾಗ ಏನೇ ಫುಡ್ ತಿಂದ್ರೂ ನಮ್ಮ ಬಾಡಿಗೆ ಹೆಂಗೆ ತಗೊಳುತ್ತೆ ಅಂತಲೇ ಗೊತ್ತಾಗಲ್ಲ, ಅಷ್ಟು ಕೆಮಿಕಲ್ನ ಹಾಕ್ತಾರೆ. ಹಣ್ಣು ತರಕಾರಿ ಅಂತಲೂ ಸಹ ನೋಡಲ್ಲ. ಇನ್ನು ಇದು ಹೇಳ್ಬೇಕಂದ್ರೆ ಮಾವಿನ ಹಣ್ಣಿನ ತೊಟ್ಟಿರುತ್ತಲ್ವ, ಸೊ ಅಲ್ಲಿ ಕೀಳ್ಬೇಕಾದ್ರೆ ಗಮ್ ಥರ ಬಂದಿರುತ್ತೆ ಅಂಟು. ಅದು ಚಿನ್ನಿಮ್ಮ ನಾವೇನೋ ತೊಳ್ಕೊಂಡು ತಿಂತೀವಿ, ಬಟ್ ಅವಳು ಯಾವುದೂ ಸಹ ಕೈ ಸಿಗದೆ ಇರೋ ಥರ ಇರಲ್ಲ, ಎಲ್ಲನೂ ಸಹ ಕೈ ಸಿಗೋ ಥರನೇ ಇಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ತೊಳೆದಿಡ್ತಾ ಇದ್ದೀನಿ ಅಷ್ಟೇ. ತೊಗೊಂಡ್ಬಿಟ್ಟು ಹಾಗೆ ಎತ್ಕೊಂಡು ಹಾಗೆ ತಿಂತಾಳೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇನ್ನು ಅದ್ರ ಜೊತೆಗೆ ಡ್ರ್ಯಾಗನ್ ಫ್ರೂಟು ಹಾಗೆ ದಾಳಿಂಬೆ ಹಣ್ಣು ಕೂಡ ತೊಗೊಂಡು ಬಂದಿದ್ದು. ದಾಳಿಂಬೆ ಹಣ್ಣು ಸ್ವಲ್ಪ ಚಿಕ್ಕದೇ ಇತ್ತು, ಬಟ್ ಇನ್ನು ಒಳಗಡೆ ಕಾಳು ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಎತ್ಕೊಂಬಂದಿದ್ದು. ಇನ್ನು ಅಡುಗೆಗೆ ನಾನು ಕೆಲಸ ಮುಗಿಸಿ ಮಾಡೋಷ್ಟ್ರೊಳಗಡೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಫಸ್ಟು ಅಡುಗೆನ ಮುಗಿಸ್ಕೊತಾ ಇದ್ದೀನಿ. ಇಲ್ಲಿ ಟೊಮೆಟೊ ಬಾತ್ನ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 1.5 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ, ಚಿಕ್ಕದಾಗಿರುವಂಥ ಬೆಳ್ಳುಳ್ಳಿನ 2ನ ತೊಗೊಂಡಿದ್ದೀನಿ. ಇನ್ನು ಖಾರಕ್ಕೆ ಕಲರ್ಗೆ ಅಂತ ನಾನು ಯಾವುದೇ ರೀತಿಯಾಗಿ ಯೂಸ್ ಮಾಡ್ತಾ ಇಲ್ಲ. ಮೆಣಸಿನ್ಕಾಯಿ ಬರುತ್ತಲ್ಲ, ಒಣಮೆಣ್ಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅಂತ ಹೇಳಿಬಿಟ್ಟು ಅದನ್ನು ಖಾರಕ್ಕೂ ಸಹ ಸಪ್ರೇಟ್ ಬರುತ್ತೆ, ಇನ್ನು ಕಲರ್ಗೂ ಸಪ್ರೇಟ್ ಬರುತ್ತೆ. ಆ 2 ಮೆಣಸಿನ್ಕಾಯಿನೂ ಸಹ ಬ್ಯಾಡಿಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ 2ನೂ ಸಹ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಮೀಡಿಯಮ್ ಸೈಜ್ದು ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ. ಇಬ್ಬರಿಗೋಸ್ಕರ ಮಾಡ್ತಾ ಇರೋದು ಅದಕ್ಕೇ. ಹಾಗೆ ಒಂದು 4ರಿಂದ 5 ಸ್ಪೂನಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸೊ ನಿಮಗೆ ನೋಡಿ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಸಾಲೆನ ರುಬ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ. ಸೊ ನ್ಯಾಚುರಲಾಗೇ ಕಲರ್ ಬರುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಿಜವಾಗ್ಲೂ ಸಹ. ಈ ಥರ ರುಬ್ಬಿ ಎತ್ತಿಟ್ಕೊಂಡು ಒಗ್ಗರಣೆ ಹಾಕ್ಬೇಕಾದ್ರೆ ನಾನು ಮರ್ತುಬಿಟ್ಟೆ ವಿಡಿಯೋ ಮಾಡ್ಕೊಳ್ಳೋದು. ಇಲ್ಲಿ ಒಂದು 2-3 ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ, ಅಡುಗೆ ಎಣ್ಣೆನ, ಹಾಗೆ ಒಂದು 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ, ಮನೇಲಿ ಮಾಡಿರೋಂಥದ್ದು. ಇನ್ನು ಪಲಾವ್ ಸ್ಪೈಸಸ್ ಬರುತ್ತಲ್ಲ, ಪಲಾವ್ ಎಲೆ, ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು, ಹಾಗೆ ಸೋಂಪನ್ನ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಅನಾನಸ್ ಮೊಗ್ಗು, ಸೊ ಇಷ್ಟು ಸಹ ಹಾಕ್ಕೊಂಡು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜು ಈರುಳ್ಳಿನೂ ಸಹ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊನೂ ಸಹ ಹಾಕ್ಕೊಂಡಿದ್ದೀನಿ. ಸೊ ಟೊಮೆಟೊ ಜಾಸ್ತಿ ಇದ್ದರೆ ತಿನ್ನಬೇಕು ಅಂತ ಅನಿಸಲ್ಲ ನನಗೆ ಪರ್ಸ್ನಲಿ, ಅದಕ್ಕೆ ನಾನು ಟೊಮೆಟೊ ಜಾಸ್ತಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿಲ್ಲ, ಸಾಕು ಅಂತ. ಯಾಕಂದರೆ ಆಲ್ರೆಡಿ ಮಸಾಲೆಗೆ 1 ಟೊಮೆಟೊ ಹಾಕಿದ್ದೀನಿ, ಈಗ ಒಗ್ಗರಣೆಗೆ 1 ಟೊಮೆಟೊ ಹಾಕಿದ್ದೀನಿ, ಸಾಕು ಇಷ್ಟು ಟೊಮೆಟೊ. ಒಂದು 3 ಜನಕ್ಕೆ ಆಗುವಷ್ಟಾದರೆ ಈ ಥರ ಇಷ್ಟು ನಾನು ತೋರಿಸಿದಂಥ ಕ್ವಾಂಟಿಟಿ ಮಸಾಲೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಟೊಮೆಟೊ ನೋಡಿಕೆ ಕೆಂಪುಗೆ ಹಣ್ಣು ಥರ ಕಾಣಿಸ್ತಾ ಇತ್ತು, ಬಟ್ ಅಷ್ಟು ಗಟ್ಟಿ ಇತ್ತು, ಸ್ವಲ್ಪ ಗಟ್ಟಿನೇ ಇತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಬೇಯಲಿ ಅಂತ ಹೇಳ್ಬಿಟ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಒಂದು 1/4 ಟೀ ಸ್ಪೂನ್ ಅಂದ್ಕೊಳ್ಳಿ. ಸೊ ಅರಿಶಿನ ಹಾಕ್ಕೊಂಡು ನೀಟಾಗಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಸಹ ಬೇಯಿಸ್ಕೊಳ್ಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಅನ್ನ ಬೆಂದ್ರೂ ಸಹ ಟೊಮೆಟೊ ಹಂಗೆ ಕೈ ಸಿಗ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಫುಲ್ಲು ನನಗದು ಮೆಲ್ಟ್ ಆಗಿಬಿಡ್ಬೇಕು, ಟೊಮೆಟೊ ಕೈಗೆ ಸಿಕ್ಕರೆ ನಂಗೆ ತಿನ್ನಬೇಕು ಅಂತ ಅನಿಸಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಇನ್ನಿವಾಗ ಟೊಮೆಟೊ ಅರ್ಧಂಬರ್ಧ ಸಾಫ್ಟ್ ಆದಮೇಲೆ
ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಈ ಥರ ಒಂದು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಕುದಿ ಬಂದು ಹಸಿ ವಾಸನೆ ಹೋಗೋವರೆಗೂ ಬಂದರೆ ಸಾಕು. ಇನ್ನು 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದು, 2.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಇನ್ನು ಈ ಅಕ್ಕಿ ಬಂದುಬಿಟ್ಟು 3 ಗ್ಲಾಸ್ ಹಾಕಿದ್ರೂ ಆರಾಮಾಗಿ ಅನ್ನ ಬೆಂದ್ಕೊಳ್ಳುತ್ತೆ. ಯಾಕೆ ಅಂತಂದರೆ ಇದು ಹಳೆ ಅಕ್ಕಿ ಅನಿಸುತ್ತೆ. ಯಾವಾಗಲೂ 10 kg ಪ್ಯಾಕೆಟೇ ತೊಗೊಂಬರೋದು, ಜಾಸ್ತಿ ತೊಗೊಂಡ್ಬರಲ್ಲ, ಹುಳ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು. ಬಟ್ ತುಂಬ ಜಾಸ್ತಿ ಆಗುತ್ತೆ ಅನ್ನ, ಅಂದರೆ ಹಳೆ ಅಕ್ಕಿ ಆದರೆ ಜಾಸ್ತಿ ಅನ್ನ ಆಗುತ್ತೆ. ಸೊ ಈ ಥರ ನೀರು ಕುದಿ ಬಂದಮೇಲೆ ನಾನು ಅಕ್ಕಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೆಂಟ್ರಲ್ ವೀಡಿಯೋ ಸ್ಕಿಪ್ ಆಗಿದೆ, ಅದನ್ನು ಇಗ್ನೋರ್ ಮಾಡಿ. ಸೊ ಈ ಥರ ಅಕ್ಕಿನ ಮಿಕ್ಸ್ ಮಾಡಿಕೊಂಡು, ಸೊ ನೀರು ಹಾಕಿ ಮಿಕ್ಸ್ ಆದಮೇಲೆ ಒಂದೇ ಒಂದು ಕುದಿ ಬರೋವರೆಗೂ ಬಿಟ್ಬಿಟ್ಟು ನೀವು ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದ್ಸರಿ ಉಪ್ಪನ್ನ ನೋಡ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ನಿಮ್ಮ ಕ್ವಾಂಟಿಟಿ, ನಿಮ್ಮ ಟೇಸ್ಟಿಗೆ ತಕ್ಕಂಗೆ. ಖಾರ ಮಾತ್ರ ನನಗೆ ಆರಾಮಾಗಿ ಸೆಟ್ ಆಗಿರುತ್ತೆ. ನೀವು ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟ್ನೂರು ಮೆಣಸಿನ್ಕಾಯಿ ಎರಡನ್ನೂ ಸಹ ಕಾಂಬಿನೇಷನ್ ಮಾಡಿಕೊಂಡು ಖಾರನ ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ಸೊ ಇನ್ನು ಈ ಟೈಮಲ್ಲಿ ಒಂದ್ಸಲಿ ಉಪ್ಪು, ಖಾರ, ಹುಳಿ ಎಲ್ಲನೂ ಸಹ ನೋಡಿಕೊಂಡು ಇನ್ನೊಂದು ಸ್ವಲ್ಪ ನಾನು ಉಪ್ಪನ್ನ ಆ್ಯಡ್ ಮಾಡಿಕೊಂಡೆ. ನೀವು ಒಟ್ಟಿಗೆ ಹಾಕ್ತೀವಿ ಅನ್ನೋದಾದರೆ ಗೊತ್ತಿರುತ್ತೆ. ಕೆಲವೊಬ್ಬರು ನಮ್ಮಮ್ಮ ಅವರೆಲ್ಲ ಒಂದೇ ಸಲ ಹಾಕ್ಬಿಡ್ತಾರೆ, ಕರೆಕ್ಟಾಗಿ ಉಪ್ಪು ಹೊಂದ್ಕೊಂಡಿರುತ್ತೆ. ಬಟ್ ನನಗೆ ಆ ಥರ ಹಾಕಲಿಕ್ಕೆ ಎಷ್ಟು ಸರಿ ಟ್ರೈ ಮಾಡಿದ್ರೂ ಬರಲ್ಲ. ಸೊ ಇನ್ನೊಂದ್ಸಲಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬಂದರೆ ಸಾಕು. ಆಲ್ರೆಡಿ ಒಂದು ಕುದಿ ಬಂದಿರುತ್ತೆ ಅಲ್ವಾ, 2 ವಿಷಲ್ ಬಂದರೆ ಸಾಕು. ಆರಾಮಾಗಿ ಪುಲಾವ್ ರೆಡಿ ಆಗುತ್ತೆ, ಟೊಮೆಟೊ ಬಾತ್ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿರುತ್ತೆ. ಇನ್ನು ಅದು ವಿಷಲ್ ಹೊಡೆಯೋಷ್ಟರೊಳಗಡೆ ಸ್ವಲ್ಪ ಸಾಮಾನಿತ್ತು ಅಲ್ವಾ, ಅದನ್ನು ಹಾಗೆ ತೊಳೆದಿಟ್ಕೊಂಡ್ಬಿಡೋಣ ಅಂತ ಹೇಳಿಬಿಟ್ಟು ತೊಳ್ಕೊತಾ ಇದ್ದೀನಿ. ಸೊ ಇನ್ನು 24/7 ಕೆಲಸ ಇದ್ರೂ ಸಹ ಹೆಣ್ಮಕ್ಳಿಗೆ ಮನೆ ತುಂಬ ಕೆಲಸ ಇದ್ದೇ ಇರುತ್ತೆ. ಇನ್ನು ಇವತ್ತು ನಾವು ತಡ್ಕೊಂಡಿರೋ ಕೆಲಸದಲ್ಲಿ ಯಾಕಾದ್ರೂ ಅಡ್ಜಸ್ಟ್ ಮಾಡೋಕ್ಕೆ ನಿಂತ್ಕೊಂಡು ಅನ್ನೋ ಥರ ಅನಿಸ್ಬಿಡ್ತು. ಎಲ್ಲಿ ಒಂದು ಮೂಲೆಯಿಂದ ಕ್ಲೀನ್ ಮಾಡ್ಕೊಂಡು ಬರೋಷ್ಟೊಳಗೆ ಇನ್ನೊಂದು ಮೂಲೆಯಲ್ಲಿ ಒಂದಷ್ಟು ಸಾಮಾನು ಕಾಣಿಸ್ತಾ ಇತ್ತು. ಇರೋ ಚಿಕ್ಕ ಮನೆಯಲ್ಲಿ ನಾವು ಏನಕ್ಕೆ ಇಷ್ಟೊಂದು ಸಾಮಾನು ಮಾಡ್ಕೊಂಡಿದ್ದೀವಿ ಅನ್ನಿಸ್ಬಿಡುತ್ತೆ. ಸೊ ಅದಕ್ಕೆ ಒಂದು ಟೀಪಾಯ್ ಇತ್ತು, ಒಂದು ದೊಡ್ಡದಾಗಿ ಐರನ್ ಮಾಡೋಕ್ಕಂತ ತಂದಿದ್ದು ಬಟ್ಟೆಗಳನ್ನ. ಸೊ ಅದು ಪ್ಲಾಸ್ಟಿಕ್ ಆಗಿರೋದ್ರಿಂದ ಅದನ್ನು ಫುಲ್ಲು ರಿಮೂವ್ ಮಾಡಿಬಿಟ್ಟು ಎತ್ತಿಟ್ಬಿಟ್ವಿ. ಅದನ್ನು ನಮ್ಗೆ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಇನ್ನು ದೇವ್ರ ಮನೆನ ಅದ್ರ ಪ್ಲೇಸಲ್ಲಿ ಅದನ್ನು ಇಟ್ಟಿದ್ದಾಯಿತು. ಇನ್ನು ಗಾಡ್ರೇಜ್ ಬೀರೋನ ಅದ್ರ ಪ್ಲೇಸಲ್ಲಿ ಅದನ್ನು ಇಟ್ಟು ಒಂದಷ್ಟು ಬಟ್ಟೆಗಳನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಇನ್ನೊಂದು ಬೀರೋದಲ್ಲಿ ಡೈಲಿ ಯೂಸಿಗೆ ಅಂತ ಹೇಳ್ಬಿಟ್ಟು ಬಟ್ಟೆಗಳನ್ನ ಇಡಬೇಕು. ಸೊ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ, ಒಂದು ವುಡ್ಡಿನ ಕ್ಯಾಬಿನಲ್ಲಿ ಬಟ್ಟೆಗಳನ್ನು ಜೋಡಿಸಿದ್ವಿ ಡೈಲಿ ಯೂಸ್ಗೆ. ನನ್ನ ತಮ್ಮಂದಾಗಿರ್ಬೋದು, ನವೀನ್ದಾಗಿರ್ಬೋದು. ಸೊ ಅದನ್ನು ಎಲ್ಲಿ ನೋಡಿದ್ರು ಬಟ್ಟೆಗಳೇ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇನ್ನೊಂದು ಬೀರನ್ನ ತೊಗೊಂಡಿದ್ದೆ. ಇನ್ನೊಂದು ಲಾಕರ್, ಮೇನ್ ರೀಸನ್ನು ಲಾಕರ್ ಇಲ್ಲ ಅಂತ ಹೇಳ್ಬಿಟ್ಟು ಅದು ಎಲ್ಲ ಸ್ವಲ್ಪ ಬೀಗ ಹಾಕಲಿಕ್ಕೇ ಬರ್ತಾ ಇರಲಿಲ್ಲ ಬೀರು. ಸೊ ಅದಕ್ಕೋಸ್ಕರ ಇನ್ನೊಂದು ಬೀರನ್ನ ತೊಗೊಳ್ಬೇಕಾಯ್ತು ಅಷ್ಟೇ. ಬಟ್ಟೆ ಅನ್ನೋದೊಂದು ಬಿಟ್ಟರೆ ಲಾಕರ್ ಇಲ್ಲ ಅನ್ನೋ ಒಂದು ರೀಸನ್ಗೆ ನಾವು ಇನ್ನೊಂದು ಗಾಡ್ರೇಜ್ ಬೀರನ್ನ ತೊಗೊಳ್ಬೇಕಾಯ್ತು ಅಷ್ಟೇ. ಇನ್ನು ಪಲಾವ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಹೇಳಬೇಕು ಅಂತಂತಂದರೆ. ನೀವು ಒಂದ್ಸಲಿ ಟ್ರೈ ಮಾಡಿ ನನಗೆ ಕಮೆಂಟ್ನ ಮಾಡಿ ಯಾವ ಥರ ಬಂತು ಅಂತ ಹೇಳಿಬಿಟ್ಟು. ಇನ್ನು ನವೀನವ್ರಿಗೆ ಈ ಥರ ಮಾಡಿಕೊಟ್ರೆ ಅವ್ರು 2 ಹೊಟ್ಟೆ ಅಂತಲೇ ಹೇಳ್ಬೋದು. ಎಲ್ಲನೂ ಸಹ ಜಾಸ್ತಿನೇ ಕ್ವಾಂಟಿಟಿನಲ್ಲಿ ತೊಗೊಳ್ತಾರೆ. ಇನ್ನು ಇಲ್ಲಿ ಒಂದು 2-3 ಹೋಳಿಗೆ ಸೌತೆಕಾಯಿನ ಹಾಕಿ ಸ್ವಲ್ಪ ರೈಸ್ನ ಹಾಕಿಬಿಟ್ಟು ಕೊಟ್ಟೆ. ತುಂಬ ಚೆನ್ನಾಗಿದೆ ಅಂತಲೇ ತಿಂದ್ಕೊಂಡ್ರು. ಇನ್ನು ಅವ್ರಿಗೆ ಕೊಟ್ಬಿಟ್ಟು ನಾನು ಸಹ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಹೇಗಿದೆ ಅಂತಲೂ ಸಹ ಹೇಳ್ತೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ. ಸಿಂಪಲ್ಲಾಗೆ ಕ್ವಿಕ್ಕಾಗೆ ಮಾಡ್ಕೊಬೇಕಂತಂದರೆ ಈ ಥರ ರೈಸು ತುಂಬಾ ಚೆನ್ನಾಗಿದೆ. ಒಂದ್ಸಲಿ ನೀವು ಮಾಡಿಕೊಂಡು ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ಸೊ ಈ ಥರ ಬೇಗ ಆಗೋ ಥರ ಅಡುಗೆಗಳಾದರೆ ನಮಗೂ ಕೂಡ ಈಸಿ ಆಗುತ್ತೆ. ಈ ಥರ ಬೇಗ ಜಾಸ್ತಿ ಕೆಲಸಗಳನ್ನ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೊಂಡಾಗ ಈ ಥರ ಕ್ವಿಕ್ಕಾಗಿ ಸಿಂಪಲ್ಲಾಗಿ ರೈಸ್ಗಳನ್ನ ಮಾಡ್ಕೊಳ್ಬೋದು. ಸೊ ನೀವು ಕೂಡ ಮಾಡಿಕೊಂಡು ತಿನ್ನಿ. ಟೇಸ್ಟ್ ಹೇಗಿತ್ತು ಅಂತ ಪ್ಲೀಸ್ ನನಗೆ ಕಮೆಂಟ್ನ ಮಾಡಿ.
ಹೆಂಗೈತೆ ಹೆಂಗೈತಪ್ಪ? ಹಾಂ, ಚೆನ್ನಾಗಿಲ್ಲ. ಹಲೋ, ಸ್ವಲ್ಪ ತಳ ಇದೆ ಅಷ್ಟು ಬಿಟ್ರೆ ಟೇಸ್ಟ್ ಹೆಂಗಿತ್ತ ಅಂತ ಹೇಳು. ಹೇಳಪ್ಪ. ಚೆನ್ನಾಗಿಲ್ಲ? ಚೆನ್ನಾಗಿದ್ರೆ ಮಾತ್ರ ಸೈಲೆಂಟಾಗಿ ತಿನ್ನೋದು ನೀನು. ಚೆನ್ನಾಗಿಲ್ಲ ಅಂದರೆ ಹೇಳ್ಬಿಡ್ತೀಯ. ಹಾ, ಹೇಳು ಬೇಗ, ಹೆಂಗೈತೆ? ಚೆನ್ನಾಗಿಲ್ಲ? ಸೀದೋಗೈತೆ ನಮಗೆ. ಅವರು ನನಗೆ ಉರಿಸ್ಬೇಕು ಅಂತಲೇ ಆ ಥರ ಹೇಳ್ತಾಯಿದ್ರು. ಹೇಳ್ಬೇಕಂದ್ರೆ ಲೈಟಾಗಿ ಸ್ವಲ್ಪ ತಳ ಅಂಟಿತ್ತು, ಅಷ್ಟು ಬಿಟ್ಟರೆ ಇನ್ನೇನು ಅದು ಕಲರ್ ಕೂಡ ಗೊತ್ತಾಗ್ತಾ ಇರಲಿಲ್ಲ ತಳ ಅಂಟಿದೆ ಅಂತ ಹೇಳ್ಬಿಟ್ಟು. ಸೊ ಅಷ್ಟೇ, ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳಿದ್ರು. ಬಟ್ ಅವ್ರು ನನಗೆ ರೇಗ್ಸೋಕ್ಕೋಸ್ಕರ ಪ್ರತಿ ಸಲನೂ ಅದೇ ಥರ ಹೇಳ್ತಾ ಇರ್ತಾರೆ. ಬಟ್ ತಿನ್ನೋದ್ರಲ್ಲೇ ಅರ್ಥ ಮಾಡ್ಕೊಬೇಕು ನಾವು. ಅದು ಮೇಲೆ ಜಾಸ್ತಿ ಕ್ವಾಂಟಿಟಿನಲ್ಲಿ ತೊಗೊಳ್ತಾರೆ ಈ ಥರ ಇದ್ದಾಗ. ಇನ್ನು ತುಂಬಾ ನನಗೂ ಕೂಡ ಸುಸ್ತಾಗಿತ್ತು ಅಂತ ಹೇಳಿ ನಾವೇನೋ ಆಲ್ರೆಡಿ ಮಲ್ಕೊಂಡ್ಬಿಟ್ಟಿದ್ರು. ಕಾಲು ತುಂಬ ಪೇಯ್ನ್ ಆಗ್ತಿದೆ ಅಂತ ಹೇಳಿದ್ರು. ಸೊ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಸಾಜ್ ಮಾಡಿ ನಾನು ಕೂಡ ಮಲ್ಕೊಳ್ಳೋಕ್ಕೆ ರೆಡಿ ಆದೆ. ಸೊ ಇನ್ನು ಈ ಥರ ಮಸಾಜ್ ಮಾಡಿದವರಿಗೆ ಬೆಳಿಗ್ಗೆ ಅಷ್ಟರಲ್ಲಿ ಸ್ವಲ್ಪ ರಿಲೀಫ್ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅಷ್ಟೇನೆ. ಇನ್ನು ಜಿಮ್ಗೆ ಹೋಗ್ತಾರೆ, ಅದನ್ನು ಸಹ ಕಂಟಿನ್ಯೂಗೆ ಮಾಡ್ತೀನಿ ಅಂತಲೂ ಹೇಳಿದ್ದಾರೆ. ತುಂಬ ದಿನವೇ ಆಯಿತು ಬಿಟ್ಬಿಟ್ಟು, ಅವ್ರು 5 ವರ್ಷ ಮೇಲೆ ಆಯಿತು. ಇವಾಗ ಮತ್ತೆ ಕಂಟಿನ್ಯೂ ಮಾಡಿದ್ದಾರೆ. ಸೊ ಹೋಗ್ಲಿ, ನಾನು ಸುಮಾರು ಸರಿ ಹೇಳಿದ್ದೀನಿ ಹೋಗಿ ಸಡನ್ನಾಗಿ ಬಿಟ್ಟರೆ ಒಳ್ಳೇದಲ್ಲ, ಹೋಗಿ ಅಂತ. ಬಟ್ ಅವ್ರು ಕೇಳ್ತಾ ಇರಲಿಲ್ಲ. ಸೊ ಫೈನಲಿ ಇವಾಗ ಹೋಗ್ತಾ ಇದ್ದಾರೆ. ಅದು ಯಾವ ಮರದ ಕೆಳಗಡೆ ಕೂತಿದ್ರೋ ಗೊತ್ತಿಲ್ಲ, ಜ್ಞಾನೋದಯ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.